Hi, I am Amina. And I am Maha. Welcome to Two Faiths, One Plate. Let's share our love for cooking. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೂ ಫೇಟ್ಸ್ ಒನ್ ಪ್ಲೇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡಿನ್ನರ್ಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸಿಂಪಲ್ ಆಗಿ ದಾಲ್ ಕಿಚಡಿ ಮಾಡ್ತಿದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀವಿ. ಒಗ್ಗರಣೆಗೆ 2 ಚಕ್ಕೆ, 4 ಲವಂಗ, 4 ಏಲಕ್ಕಿ, ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ 3 ಕಪ್ ಆಗೋಷ್ಟು ರೈಸ್ನ ನಾವು ಮೊದಲೇ ನೆನೆಸಿಟ್ಕೊಂಡಿದ್ದೀವಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾವು ಚಿಲ್ಲಿ, ಕೊರಿಯಂಡರ್ ಹಾಗೂ ಪುದೀನ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪೇಸ್ಟ್ ಮಾಡ್ಕೊಂಡು ಬರೋಣ. ಇದಕ್ಕೆ ಯಾವುದೇ ರೀತಿಯಾದ ವಾಟರ್ ಆ್ಯಡ್ ಮಾಡ್ಕೊಂಡಿಲ್ಲ. ಕೇವಲ ಕೊತ್ತಂಬರಿ, ಪುದೀನ ಹಾಗೂ ಹಸಿಮೆಣಸಿನ್ಕಾಯಿನ ತರ್ತರಿಯಾಗಿ ರುಬ್ಕೊಂಡಿದ್ದೀವಿ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ವಿ, ಅದು ಕಾದಿದೆ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಗರಂ ಮಸಾಲ, ಇದು ಬಿರಿಯಾನಿಗೆ ಮಾಡ್ಕೊಳ್ತಿರೋದ ಫುಲ್ಲು ಗೋಲ್ಡನ್ ಬ್ರೌನ್ ಆ ಥರ ಮಾಡ್ಕೊಳ್ಳೋಷ್ಟು ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಲೈಟಾಗಿ ಫ್ರೈ ಆದರೆ ಸಾಕು. 1-2 ನಿಮಿಷ ಫ್ರೈ ಮಾಡ್ತೀವಿ, ಅಷ್ಟು ಸಾಕು. ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೋರ್ಸೋದು ಮರ್ತದಿದೆ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಮನೆಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಫ್ರೆಶ್ ಇರುತ್ತೆ ಹಾಗೂ ಇನ್ನೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗಲೂ ಮನೇಲೇ ಮಾಡ್ಕೊತೀವಿ. ಇನ್ ಕೇಸ್ ಆಫ್ ಏನೋ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಹೊರಗಡೆಯಿಂದ ತರಿಸಿ ಆ್ಯಡ್ ಮಾಡ್ಕೊತೀವಿ. ಆಗಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊತೀವಿ. ನಿಮ್ಗೆ ಏನು ಸೊಪ್ಪು ಹಾಕೊಂಡು ಅದ್ರದ್ದು ಹಸಿ ವಾಸನೆ ಹೋಗ್ಬೇಕು. ಹಸಿಮೆಣಸಿನ್ಕಾಯಿ ಇಟ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಹೋದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊತಿದ್ದೀವಿ. ಮಸಾಲೆ ಹೆಚ್ಚು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೊತಿದ್ದೀವಿ, ಯಾಕಂದರೆ ಮತ್ತೆ ಆಮೇಲೆ ಅಕ್ಕಿ ಹಿಟ್ಟೆಲ್ಲ ಹಾಕೋಬೇಕು. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ. ನೆನೆಸಿಟ್ಕೊಂಡಿರೋ ಹೆಸರು ಬೇಳೆನ ಹಾಕ್ತಾ ಇದ್ದೀವಿ. ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಸೊ ಈಗ ನಾವು ಇದಕ್ಕೆ 5 ಗ್ಲಾಸ್ ಆಗೋಷ್ಟು ನೀರು ಹಾಕೋತಿದ್ದೀವಿ. ಯಾಕೆ ಅಂತಂತಂದರೆ ನಾವು ಮುಂಚೆನೇ ಅಕ್ಕಿನ ಸೋಪ್ ಮಾಡಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಬರೀ 5 ಗ್ಲಾಸ್ ಅಷ್ಟೇ ಆಗ್ತಾ ಇರೋದು. ಸೊ ಆಲ್ರೆಡಿ 1 ಗ್ಲಾಸ್ ಹಾಕಿದ್ದೀನಿ. ಈಗ ಇದು 1 ಗ್ಲಾಸ್ ಆಗೋಷ್ಟು ನೀರಿದೆ. ಆಗಲೇ ಮಿಕ್ಸಿ ರುಬ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ, ಅದು ಜಾರ್ಗೆ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀವಿ. ಸೊ ಟೋಟಲಿ 5 ಗ್ಲಾಸ್ ಆಗಿದೆ. ಸೊ ಇನ್ನೊಂದು ಗ್ಲಾಸ್ ಆ್ಯಡ್ ಮಾಡ್ಕೋತೀವಿ, ಯಾಕಂದರೆ ನಾನು ಮುಂಚೆನೇ ಹೇಳ್ದಂಗೆ ಅದನ್ನ ಸೋಪ್ ಮಾಡ್ಕೊಂಡು ನೆನೆಸಿಟ್ಕೊಂಡಿದ್ದೀವಿ ಮುಂಚೆನೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಚೂರು ನಮಗೆ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಪುಡಿ ಉಪ್ಪು ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಗೊತ್ತಾಗೋದಿಲ್ಲ. ಸೊ ಈಗ ಸದ್ಯಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊತೀವಿ. ಈಗ ನೀರು ಚೆನ್ನಾಗಿ ಬಾಯ್ಲ್ ಆಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ರೈಸ್ ಹಾಕಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತೆ. ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು, ಯಾಕಂದರೆ ಅದು ನೆನೆಸಿಟ್ಟಿರೋದ್ರಿಂದ ಅಗಲೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ನಾವು ಇದನ್ನು ದಾಲ್ ಕಿಚಡಿ ಅಂದಿದ ತಕ್ಷಣ ಎಲ್ಲರೂ ತುಂಬ ಸಾಫ್ಟಾಗಿರುತ್ತೆ ಅಂತ ಅನ್ಕೊತಾರೆ. ಬಟ್ ಇದು ನಾವು ಸಾಫ್ಟ್ ಮಾಡ್ತಾ ಇಲ್ಲ. ನಾರ್ಮಲ್ ನಾವು ಪಲಾವು ಅದೆಲ್ಲ ಹೇಗೆ ಮಾಡ್ತಿರೋ ಹಾಗೆ ಇದು ಇರುತ್ತೆ. ಸೊ ಇದನ್ನು ನಾವು ತುಂಬ ಟೇಸ್ಟಾಗಿರುತ್ತೆ. ಯಾವಾಗಲೂ ಗಂಜಿ ಥರ ತಿಂದು 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 ಬೇಜಾರಾಗಿರೋರಿಗೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ.
ಸೊ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು, ಅಂದರೆ ಜಾಸ್ತಿ ಅಲ್ಲ, ಯಾವಾಗ ಒಂದೆರಡು ಸಲ ಕೈ ಆಡಿಸ್ಬೇಕು. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬೇಕು. ಈಗ ನೋಡಿ ಇದು ಚೆನ್ನಾಗಿ ಕುಕ್ ಆಗಿದೆ ಲೋ ಫ್ಲೇಮಲ್ಲಿ ಇಟ್ಟಿರೋದಕ್ಕೆ. ನಾನು ಆಗಲೇ ಹೇಳ್ದಂಗೆ ನಾವು ತುಂಬ ಗಂಜಿ ಥರ ನಾವು ಮಾಡಲಿಲ್ಲ, ಫುಲ್ ಡ್ರೈ ಆಗಿದೆ. ಜಾಸ್ತಿ ತಿನ್ನೋಕ್ಕೆ ಆಗಲ್ಲ ಅನ್ನೋಷ್ಟೇನು ಡ್ರೈ ಇಲ್ಲ. ನಮ್ಗೆ ಇಷ್ಟಿದ್ರೆ ಸಾಕು. ಯೂಶ್ವಲಿ ಸೋನಾ ಮಸೂರಿ ಇಷ್ಟೇ ಕುಕ್ ಮಾಡೋದು ನಾವು. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ರೆಸಿಪಿ ದಾಲ್ ಕಿಚಡಿ. ಆ್ಯಂಡ್ ಇದು ಜಾಸ್ತಿ ಮುಸ್ಲಿಂ ಮನೆಯಲ್ಲಿ ಮಾಡ್ತಾರೆ. ಸೊ ನಾವು ತುಂಬ ಗಂಜಿ ಮಾಡ್ತೀವಿ. ಸೊ ಮುಸ್ಲಿಂ ಮನೆಯಲ್ಲಿ ಇದೇ ಫೇಮಸ್. ಅವರು ಲೈಟಾಗಿ ಏನಾದರೂ ಬೇಕಂದರೆ ಈ ಥರ ಮಾಡ್ಕೋತಾರೆ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಮಸಾಲೆ ಕೂಡ ಎಲ್ಲ ಪರ್ಫೆಕ್ಟ್ ಆಗಿದೆ. ಟ್ರೈ ಮಾಡಿ ಹೇಳಿ. ಇನ್ನೂ ಜಾಸ್ತಿ ವಿಡಿಯೋಗೋಸ್ಕರ ಶೇರ್, ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಫಾಲೋ ಮಾಡ್ತಾಯಿರೋ ಬೇಗ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.